ನಿಖಿಲ್ ಚಿಕನ್ ಇಟ್ಟಿದ್ದಾರೆ. ಸೊ ನಿಖಿಲ್ ಕೊಂಗ್ನೂರು ಇಲ್ಲಿ ಇವರೆಲ್ಲ ಏನು ಸೀಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಹೇ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಪೀಪಲ್ಸ್ ಪಾಪ್ಸ್. ಇವತ್ತಿನ ಪ್ರೋಗ್ರಾಮ್ ಬಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಯಾವ ಟೆಂಪಲ್ ಎಲ್ಲಿದೆ ಅದೆಲ್ಲ ನಾವು ಹೋಗ್ತಾ ಹೇಳ್ತೀವಿ. ಯಾರ ಜೊತೆ ಹೋಗ್ತಾ ಇದೀವಿ? ನಾನು, ಸಾಯಿ. ವೆಲ್ಕಮ್ ಮಾಡು. ಹೇ ಪಾಪ್ಸ್. ಸೊ ಇವತ್ತಿನ ಪ್ರೋಗ್ರಾಮ್ ಬರೀ ಟೆಂಪಲ್ ಹೋಗೋದಲ್ಲ, ವಿ ಆರ್ ಗೋಯಿಂಗ್ ಟು ಅದರ್ ಪ್ಲೇಸ್ ಆಲ್ಸೋ. ಸೊ ವಿ ಆರ್ ಗೋಯಿಂಗ್ ಟು ಶೋ ಯು ವೇರ್ ವಿ ಆರ್ ಗೋಯಿಂಗ್, ವಾಟ್ ವಿ ಆರ್ ಡೂಯಿಂಗ್ ಅಂತ. ಆಸ್ ಯೂಶುವಲ್ ಲೈಕ್ ನಮ್ಮ ಜೊತೆ ನಮ್ಮ ಫ್ರೆಂಡ್ಸ್ ಕೂಡ ಇರ್ತಾರೆ. ಇವತ್ತು ಸ್ವಲ್ಪ ಇಟ್ಸ್ ಅನ್ ಆರ್ಗ್ಯಾನಿಕ್ ಡೇ. ಸಮಥಿಂಗ್ ರಿಲೇಟೆಡ್ ಟು ನ್ಯಾಚುರಲ್. ಸೊ ನಿಮಗೆ ವ್ಲಾಗಲ್ಲಿ ಗೊತ್ತಾಗುತ್ತೆ ನಾವೇನು ಮಾಡ್ತಾ ಇದ್ದೀವಿ ಅಂತ. ಇದಾದ್ಮೇಲೆ ನಾವು ಇವಾಗ ನಮ್ಮ ಮನೆಯಿಂದ, ನಾವಿರೋದು ಇಟ್ಮಾಡು, ಸೊ ನಮ್ಮ ಮನೆಯಿಂದ ನಿಖಿಲ್ ಸ್ವಾತಿನ ಪಿಕ್ ಮಾಡಕ್ ಹೋಗ್ತಾ ಇದ್ವಿ. ಅದು ಬಂದು ಕೋಳಿ ಫಾರ್ಮ್ ಗೇಟ್, ಬಿಕಾಸ್ ಅವ್ರ ಎಲೆಕ್ಟ್ರಾನಿಕ್ ಸಿಟಿಗೆ ಬಂದರೆ ಸೊ ಅಲ್ಲಿ ಕನೆಕ್ಟ್ ಆಗಿ ವಿ ವಿಲ್ ಗೋ ಥ್ರೂ ನೈಸ್ ರೋಡ್. ಸೊ ನಾವು ರೆಗ್ಯುಲರ್ ಆಗಿ ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ, ಸಿನ್ಸ್ ವಿ ಆರ್ ಆಲ್ ವರ್ಕಿಂಗ್ ಆ್ಯಂಡ್ ಡಿಫ್ರೆಂಟ್ ಟೈಮಿಂಗ್ ಇರುತ್ತೆ, ಕ್ಯಾಚಪ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ವಿಲ್ ಟ್ರೈ ಆರ್ ಬೆಸ್ಟ್ ಟು ಅಪ್ಲೋಡ್ ವ್ಲಾಗ್ಸ್ more and more. ಎಲ್ಲಿದ್ದೀವಿ ನಿಖಿಲ್ ನಾವು ಇವಾಗ? ನೆಲಮಂಗಲ ಟೋಲ್. ಇದು ಬಂದು NH. ಜೋರಾಗಿ ಮಾತಾಡಲೇ. ಇದು ಬಂದು NH ಇದು ಬಂದು NH75 Bangalore to Mangalore Road. Bangalore to Mangalore Road, NH75. We have just crossed the Nelmangla toll and we are heading to the temple, which will reveal in another 1 hour. ಇದ್ಯಾರು ಹೊಸಬ್ರು ಅಂತ ನೋಡ್ತಾ ಇದ್ದೀರಾ? ಈ ಕಡೆ ತಿರುಗು ಸ್ವಲ್ಪ. ಮೈರ್ ಕಟ್ ಮಾಡಿದ್ದಾರೆ. ನಾವು ಇವಾಗ ಅಟ್ಟಿರಕ್ಕಮ್ಮ ದೇವಸ್ಥಾನ ಪೂಜೆ ಮುಗಿಸ್ಕೊಂಡು ಜಲ್ದಿಗೆರೆ ಅಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಅಲ್ಲಿ ನಮಗೆ ಫೋಟೋಸ್ ವಿಡಿಯೋಸ್ ಅಲೌವ್ ಇರ್ಲಿಲ್ಲ, ಅದಕ್ಕೋಸ್ಕರ ನಾವು ಯಾವ ಫೋಟೋ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಈಗ ನಾವು ಜಲ್ದಿಗೆರಮ್ಮ ಟೆಂಪಲ್ಗೆ ಹೋಗ್ತಾ ಇದೀವಿ. ಯಾಕೆ ಬಂದ್ವಿ ಸಡನ್ ಆಗಿ ಅಂದ್ರೆ ನಿಖಿಲ್ ಸ್ವಾತಿ ಅರ್ಕೆ ಮಾಡ್ಕೊಂಡಿದ್ರು, ಆ ಅರ್ಕೆನ ತೀರ್ಸೋದಿಕ್ ಬಂದ್ವಿ. ಈಗ ಆ ಟೆಂಪಲ್ಗೆ ಹೋಗಿ ಒಂದ್ ಕೋಳಿ ಕೊಡ್ತೀನಿ ಅಂತ ಬೇಡ್ಕೊಂಡಿದ್ದೆ. ಸೊ ಅದಕ್ಕೆ ಹೋಗಿ ಕೊಟ್ಟು ಪೂಜೆ ಮುಗಿಸ್ಕೊಂಡು ಊಟಕ್ಕೆ ಕರ್ಕೊಂಡು ಹೋಗ್ತೀಯ ನಿಖಿಲ್? ನನ್ ಟ್ರೀಟ್ ಅಲ್ಲ ಇವತ್ತು, ನನ್ ಟ್ರೀಟ್ ಅಲ್ಲ, ನಾನ್ ವೆಜ್ ತಿಂತೀರ ಇವತ್ತು? ಓಕೆ. ಸೊ
ಆ ಟೆಂಪಲ್ಗೆ ಹೋಗಿ ಹೋಳಿ ಕೊಟ್ಟು ಪೂಜೆ ಮುಗಿಸ್ಕೊಂಡು ಊಟಕ್ಕೆ ಹೊರಟಿ ಆಮೇಲೆ ಇನ್ನೊಂದು ಪ್ಲೇಸ್ಗೆ ಹೋಗ್ತೀವಿ. ಅಲ್ಲಿ ಹೋದ್ಮೇಲೆ ಅದೇನಂತ ರಿವೀಲ್ ಮಾಡ್ತೀವಿ. ಸ್ಟೇ ಟ್ಯೂನ್. ಆದ್ರೆ ನಾವು ಇಲ್ಲಿ ಈ ಟೆಂಪಲ್ ಅಲ್ಲಿ ಫೋಟೋ ವಿಡಿಯೋಸ್ ತಗೊಂತೀವಿ ಏನ್ ಪೂಜೆ ಮಾಡ್ತಾ ಇದೀವಿ ಅಂತ. ಇಲ್ಲಿ ಅವ್ರು ಅಲೋ ಮಾಡಿಲ್ಲ ಅಂದ್ರೆ ಸೊ ಮೋಸ್ಟ್ಲಿ ಒಳಗಡೆ ಗರ್ಭಗುಡಿಲ ಅಲೋ ಇರುತ್ತೆ. ಏನೋ ಫೋಟೋಸ್ ವಿಡಿಯೋಸ್ ತಗೊಳಂಗಿಲ್ಲ, ನೀವು ಆಚೆ ತಗೊಬಹುದು. ಸೊ ಅದು ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಎಕ್ಸಾಕ್ಟ್ಲಿ. ಸೊ ದಿಸ್ ಇಸ್ ದಿ ಎಂಟ್ರೆನ್ಸ್ ಆಫ್ ಜಲ್ದಿಗೆರಮ್ಮ టెంపుల్. తెలుగు కూడా ఉంటారు కదా, తెలుగులో కూడా కొంచెం మాట్లాడాలి. సో వీ హ్యావ్ ఆడియన్స్ ఆఫ్ 3 ಲ್ಯಾಂಗ್ವೇಜಸ್. ಸೊ ದಟ್ಸ್ ದ ರೀಸನ್ ನಾವೆಲ್ಲ ಲ್ಯಾಂಗ್ವೇಜ್ ನು ಮಿಕ್ಸ್ ಮಾಡಿ ಮಾತಾಡ್ತೀವಿ, ಡಿಸ್ಕನೆಕ್ಟ್ ಮಾಡಿ. ಸೊ ದಿಸ್ ಇಸ್ ಅ ಟೆಂಪಲ್. ಈಗ ನಿಖಿಲ್ ಹೇಗ್ ಶಾಪಿಂಗ್ ಮಾಡ್ತಾನೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ. ಕೋಳಿ ತಗೊಬೇಕು. ಕೋಳಿ ಇವಾಗಲ್ಲ, ಫಸ್ಟ್ ಪೂಜೆ ಸಾಮಾನು ಅಲ್ಲಿ ಬಂದ್ಮೇಲೆ ಕೋಳಿ. ಫಸ್ಟ್ ಪೂಜೆ ಸಾಮಾನು ತಗೊಂತಾನೆ, ಆಮೇಲೆ ಕೋಳಿ ತಗೊಂತಾನೆ. ಸಾಯಿಗೆ ಸರಿಯಾಗಿ ನಿದ್ದೆ ಆಗಿಲ್ವಂತೆ, ಅದಕ್ಕೆ ಸ್ವಲ್ಪ ಅವರು ಸೈಲೆಂಟ್ ಆಗಿದ್ದಾರೆ. ಸೊ ನಿಖಿಲ್ ಈಡ್ಗಾಯಿ ಹೊಡಿತಾ ಇದ್ದಾನೆ. ಅದೇನ್ ಮಾಡೋದು, ಕೋಳಿ ಕಟ್ ಮಾಡ್ಬಿಟ್ಟು ಆಮೇಲೆ ಅಲ್ಲಿ ಹೋಗಿ ಕಟ್ ಮಾಡಿಸ್. ಎಲ್ಲಿ ಕಟ್ ಮಾಡಿಸ್ತೀಯ? ಬರ್ತೀಯಲ್ವ, ಅಲ್ಲಿ ಕಟ್ ಮಾಡಾದ್ಮೇಲೆ ಮಾಡಿ ಕಟ್ ಪೀಸ್ ಮಾಡ್ತಾರೆ, ಮನೆಗೆ ಎತ್ಕೊಂಡು ಅಡುಗೆ ಮಾಡ್ತಾರೆ. ಹೌದಾ, ನಾವು ಮಾಡ್ಕೊಬೋದಾ? ಬಿಸಿಲಿದೆ ಅಂತ ನೆರಳು ನೋಡ್ಕೊಂಡು ಕುತ್ಕೊಂಡಿರೋದು ಮೇಡಮ್. ಯಾಕೆ ಅದು? ಹಾ, ಯಾರಿಗೆ? ಎರಡು ಕೋಳಿ ಇಟ್ಕೊಂಡಿದ್ದಾನೆ, ಕೋಳಿ ಮೇಲೆ. ಕೋಳಿ ಅನ್ನೋದು ಬಲಿ ಕೊಟ್ಟು ಕ್ಲೀನ್ ಮಾಡಿ ఫసక్ భోజనం చేయడానికి వచ్చాం. ఈ హోటల్ పేరు ఒళ్ళే ఊట, అంటే విస్తరాకుల మీద ఊట. నేను ఎన్ని రోజులు ఒళ్ళే ఊట అంటే మంచి భోజనం అన్నారు అనుకున్నా, కానీ ఒళ్ళే ఊట అంటే బనానా లక్ష్మి మీద పెట్టే ఊట. ఊట అంటే భోజనం. ఇక్కడ అప్పుడు అలానే అమ్ముతారు, నూనె కూడా. ఇది కిచెను. మా వాళ్ళు చూడండి, కర్ణాటక స్పెషల్ రాగి ముద్దే, ఏమో బస్సారు అంటే వెజ్, పల్లె అంటే అదే కూరలు. ఇది రసం, ఇది పళ్ళ, ఇది స్వీటు, ఇదేమో మజ్జిగే, ఇది అప్పల, ఇది రాగి ముద్ద, నాటి కోಳಿ సారు, ఇది నాటి కోಳಿ సారు, గిన్నె కోడి పొడి, అది రాగి ముద్ద, ఇది సలాడ్, ಇದೇಮೋ ವಾಟರ್ ಬಾಟ್ಲು, ಇದು ಮಾವ ನಿಖಿಲು. ಯಾವುದೋ ಒಂದು ಜೊತೆ ವೆಜ್ ತಿನ್ನಿನ తర్వాత మాట్లాడదాం. బాయ్. ఇక్కడ నిఖిల్ వాళ్ళ అన్న చికెన్ అని పెట్టారు.
హెన్స్ పెట్టారు. నియర్లీ 100 ఉంది ఇక్కడ. డక్స్ కొంచెం క్లారిటీ తక్కువగా ఉంది. యా హోప్ యు ఆర్ ఏబుల్ టు సీ ఇట్. ఆ తర్వాత వీ హ్యావ్ అ వాటర్ యాపిల్ ట్రీ అక్కడ, బట్ ఇప్పుడు ఏం లేదనుకుంటా. సో వెనెవర్ వీ కమ్ హియర్, వాటర్ యాపిల్ విల్ బి అవర్ స్నాక్. ఓకే, చిన్నది ఒకటి రూమ్ ఉంది ఫర్ రెస్ట్ సేక్. This is a very big farm. I'm going to show the mango trees. Swati, ಎಲ್ಲಿ ನಿಖಿಲ? ನಿಖಿಲು ಆ ರೂಮಲ್ಲಿ ಇದ್ದಾರೆ. ಇಲ್ಲಿಲ್ವಾ? ಇಲ್ಲ, ಓಕೆ. ಅಲ್ಲಿದ್ದಾರೆ. ಅವ್ರಿಗೆ ನೀರು ಬೇಕಂತೆ. ಅವ್ರಿಗೆ ಯಾರಿಗೂ ಬರೋಕ್ಕೆ ಇಲ್ಲಿ ಇಂಟ್ರೆಸ್ಟ್ ಇಲ್ಲ. ಸೊ ನಾವು ಇಲ್ಲಿ ವೆಯ್ಟ್ ಮಾಡ್ತಿದ್ದೀವಿ. ಆಗಲೇ ಹೇಳ್ದಂಗೆ ನಾವು ಫಾರ್ಮಲ್ಲೇ ಇನ್ನೂ ಇದ್ದೀವಿ. ಇಟ್ಸ್ ಆಲ್ಮೋಸ್ಟ್ ಲೈಕ್ 5:30 ಆದರೂ ತುಂಬ ಬಿಸಿಲಿದೆ. ಈಗ ನಾವೇನು ಮಾಡ್ತೀವಿ ಅಂದರೆ ಅಲ್ಲಿ ಸ್ವಲ್ಪ ಹಸು ಸಾಕಿದ್ದಾರೆ. ಅಲ್ಲಿ ನಾವು ಎವ್ರಿ ಟೈಮ್ ಬಂದಾಗ ವಿ ಥಾಟ್ ವಿಲ್ ಟೇಕ್ ಮಿಲ್ಕ್, ಬಟ್ ಡ್ಯೂ ಟು ದ ಟೈಮ್ ಕನ್ಸ್ಟೆಂಟ್ ವಿ ವರ್ ನಾಟ್ ಏಬಲ್ ಟು ಟೇಕ್ ಮಿಲ್ಕ್. ಬಟ್ ದಿಸ್ ಟೈಮ್ ವಿ ಆರ್ ನಾಟ್ ಫರ್ಗೆಟಿಂಗ್ ಇಟ್. ವಿ ಆರ್ ಟೇಕಿಂಗ್ ಅ ಲೀಟರ್ ಆಫ್ ಮಿಲ್ಕ್. ಆ ಸೈಡ್ ಹೋದ್ರೆ ಮ್ಯಾಂಗೋ ಟ್ರೀಸ್. ಇವತ್ತು ಮ್ಯಾಂಗೋ ರಾ ಮಿಲ್ಕ್ ತಗೊಂಡು ಹೋಗೋದೇ ನಮ್ದು ಮೇನ್ ಟಾಸ್ಕ್. ಎಸ್, ಹೋಗ್ಬೋದಲ್ಲಿ, ಬಟ್ ಇನ್ನೂ ಬಿಸಿಲು ತುಂಬಾ ಇದೆ. ಸೊ ಅಷ್ಟು ಪೇಷನ್ಸ್ ನಮ್ಗಿಲ್ಲ ಈಗ. For the first time I'm facing this much hot in Bangalore. Yes. Never ever we don't want this climate in Bangalore, because Bangalore is famous for the climate. People come from other state, people come from other country for the sake of climate, many people, and they stay here, and now it's turning to be a hottest city. So we don't want that one again in the next year. How it will be. Okay, ಇಲ್ಲಿ ನೋಡಿ, ಇಕ್ಕಡುಂದಿ ಕೆಟ್ಟಲ್ಲ ಕ್ಯಾಟಲ್ಲ ಕೆಟ್ಟಲ್ಲ. ಕೊನೆಗೂ ನೀವು ಬಂದಿಲ್ಲ ಅಲ್ಲ ನಿಖಿಲ್? ಬಂದಿಲ್ಲ. ತಗೊಳ್ಳಿ. ನೋಡಲ್ವಾ? ಎಷ್ಟೊತ್ತಿ ನೋಡಿ. ಇಟ್ಕೊಳ್ಳಿ. ಇಲ್ಲಿ ನೋಡಿ, ನನಗೆ ಚುಚ್ಚಿದೆ ಅನ್ಸುತ್ತೆ. ನೋಡಿ ನಿಖಿಲ್, ಏನಾಯ್ತು ನೋಡು. ರೈಟ್ ಸೈಡ್ ಇಲ್ಲಿ ಎಲ್ಲ ಇಟ್ಕೊಳ್ಳಿ. ಕೊಡಿ, ಬಿಟ್ಬಿಡಿ, ಅದು ಹಂಬಲ ಬಿಡು. ಏನ್ ಮಾಡ್ತಾರೆ ಇವ್ರ ಮೇಲೆ? ನಿಖಿಲ್, ಇದು ಯಾವ ತರ ಹಸು ನಿಖಿಲ್? ಪೊಂಗನೂರು ಇದು. ಪೊಂಗನೂರು ಹಸು. ಪೊಂಗನೂರು. ಚಿತ್ತೂರು ಹಸು. ಯಾವ್ದು ಫಸ್ಟ್ ಒನ್? ಇದು ಪೊಂಗನೂರು ಹಸು. ಹಾ, ಇದು ಕರ್ನಾಟಕ ಬ್ರೀಡ್ ಹಳ್ಳಿಕಾರ್. ಹಾ. ಇನ್ನು ಅವೆಲ್ಲ ಜರ್ಸಿ ಹಸುಗಳು. ಓಕೆ. ಅವೆಲ್ಲ ಮಿಲ್ಕ್ ಜಾಸ್ತಿ ಕೊಡುತ್ತೆ. ಇದು ಕರ್ನಾಟಕ ಒರಿಜಿನಲ್ ನಾಟಿ. ಇವೆರಡು. ಈ ಕುಳ್ಳಿಗಿರೋವೆಲ್ಲ ಪೊಂಗನೂರು ಅಲ್ಲಿ ಚಿತ್ತೂರಲ್ಲಿ ಬರುತ್ತಾ? ಅಲ್ಲಿ ಕ್ಯಾಪ್ಚರ್ ಏನ್ರಿ? ಏನ್ ಮಾಡ್ತಿದಾರೆ? ಸಗಣಿ ಹಾಕೋದು. ಸಗಣಿ ಏನು? ಸಗಣಿ ಹಾಕೋದು ಅಂದ್ರೆ ಏನು? ಇಲ್ಲೊಂದು 3 ಡಾಗ್ಸ್ ಇದೆ. ಇದೇ ತರದ್ದು ಇನ್ನೊಂದಿದೆ. ಯಾವಾಗ್ಲೂ ನಮ್ಮ ಹಿಂದೆ ಬರ್ತಾ ಇರುತ್ತೆ. ನಮಗೂ ಡಾಗ್ಸ್ ಕಾಪಾಡ್ತಿರುತ್ತೆ. ಹಾ, ಅದು ಇವಾಗ ಪ್ರೆಗ್ನೆಂಟ್ ಅಲ್ವಾ ನಿಖಿಲ್? ಯಾವ್ದು ಇಲ್ಲ, ಅದು ಒಂದ್ಸತಿ ಮರಿ ಹಾಕಿತ್ತು, ಅದಕ್ಕೆ ನಿಮ್ಗೆ ತರ ಗೊತ್ತಾಗ್ತದೆ. ಮತ್ತೆ ಯಾರೋ ಹೇಳಿದ್ರಲ್ಲ ಪ್ರೆಗ್ನೆಂಟ್ ಅಂತ, ಇವಾಗ ಮತ್ತೆ ಆಗತ್ತೆ. ಇನ್ನೂ 7 months ಒಂದು 8 ಮರಿಗಳನ್ನ ಹಾಕಿ. ಒಬ್ಬ ಏನ್ ಮಾಡಿದ್ರಿ ಅದನ್ನ? ಇಲ್ಲಿ ಸಾಕಾಗಲ್ಲ. ಇನ್ನೊಂದು ಮರಿನೇ, ಇನ್ನೊಂದು ಬ್ಲಾಕ್ ಅದ ಚಿಕ್ಕ ತಿರ್ಗಾಡ್ತಾರತ್ತಲ್ಲ, ಇದ್ರ ಮರಿನೇ. ಅಯ್ಯೋ, ಒಂದು ಬ್ರೌನಿ. ಇಪ್ಪು ಹೆಂಗ್ ಬರುತ್ತೆ ನೋಡು. ಇದು ಸೇಮ್ ಬ್ರೀಡಾ ನಿಖಿಲ್? ಇದೆರಡು ಕ್ರಾಸ್ ಬ್ರೀಡಾ?
ಇದು ಒರಿಜಿನಲ್ ಡಾಬರ್ಮನ್. ಅಪ್ಪ ನೀವೆಲ್ಲ ನೀರ್ ಕುಡಿತೀರಾ, ಸ್ಟ್ರೀಟ್ ಡಾಗ್ಸ್ ಅದೇನ್ ಮಾಡ್ತಿದ್ಯೋ ಗೊತ್ತಿಲ್ಲ ಅಲ್ವಾ? ಲಕ್ಕಿ ಪೀಪಲ್. ಇದೆಲ್ಲ ಗೊಬ್ಬರ. ಅಲ್ಲಿದೆ ನೋಡು ಡ್ರ್ಯಾಗನ್ ಫ್ರೂಟ್ ಪ್ಲಾಂಟ್. ಹೌದಾ? ಅದು ಡ್ರ್ಯಾಗನ್ ಫ್ರೂಟ್. ಅಲ್ಲಿರೋ ಆಪಲ್. ಆಪಲ್? ಹಾ, ವಾಟರ್ ಆಪಲ್ ಜಸ್ಟ್ ನಾರ್ಮಲ್? ನಾರ್ಮಲ್. ಓ ನೈಸ್. ಸನ್ಸೆಟ್. ಇವರೆಲ್ಲ ಯೂಟ್ಯೂಬ್ ವಿಡಿಯೋ ಬನ್ನು, ನೀನು ಬರ್ತೀಯ ಇದ್ರಲ್ಲಿ? ಚಂದ ನಿಲ್ಬೇಕು. ಬನ್ನಿ ಅಣ್ಣ. ಬ್ಯಾಕ್ ಗ್ರೌಂಡ್ ಲೈಟ್ ಬಿಡ್ತಿರುತ್ತೆ. ಫೈನಲಿ ನಾವು ಈ ಬ್ಲಾಗ್ ನ ಈಗ ಎಂಡ್ ಮಾಡ್ತಾ ಇದೀವಿ. ಇವತ್ತಿಂದು ನೀವು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಡೋಂಟ್ ಫರ್ಗೆಟ್ ಟು ಕ್ಲಿಕ್ ಆನ್ ದ ಬೆಲ್ ಬಟನ್. ಬಾಯ್ ಪಾಪ್ಸ್. ಬಾಯ್ ಪಾಪ್ಸ್. ಎಡಿಟರ್ ನಡೆದು ఏంటి ముక్కులట్టు పెట్టాను. బ్లాగ్ లో చూస్తా, కంటెంట్ ఏం లేదు, హ్యూమర్ లేదా, కంటెంట్ ఉంది, హ్యూమర్ ఉంది, పెట్టను. చాలా మందిని బలి చేశాను నేను.